ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿಯೂ ಕೂಡ ಕಮೆಂಟಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತಾ ಇದ್ದೇನೆ. ಮೊದಲ ಪ್ರಶ್ನೆ ಹರಿಣಾಕ್ಷಿ ಕೇಳಿರುವಂತಹ ಪ್ರಶ್ನೆ, ಮಳೆಗಾಲದಲ್ಲಿ ಹೂ ಬಿಡಬೇಕಾದರೆ ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ. ಸಾಮಾನ್ಯವಾಗಿ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂವನ್ನು ನೀಡ್ತದೆ. ಮಲ್ಲಿಗೆ ಗಿಡಗಳಿಗೆ ಬಿಸಿಲಿನ ಅವಶ್ಯಕತೆ ತುಂಬ ಇರ್ತದೆ. ಹಾಗಾಗಿ ಬಿಸಿಲು ಯಾವಾಗ ಜಾಸ್ತಿ ಇರ್ತದೆ ಆಗ ಹೂವು ನಮಗೆ ಜಾಸ್ತಿ ಸಿಗುತ್ತದೆ. ಹಾಗೆ ಮಳೆಗಾಲದಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇರುವುದರಿಂದ ಹಾಗೆ ಸತತವಾಗಿ ಮಳೆ ಬರ್ತಾ ಇರುವುದರಿಂದ ಹೂವಿನ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ ಇರ್ತದೆ. ನಾವು ಮಲ್ಲಿಗೆ ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಾಗ ಮಳೆಗಾಲದಲ್ಲೂ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹೂವನ್ನು ಪಡೆಯಬಹುದು. ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವನ್ನು ಹಾಕುವಾಗ ಸರಿಯಾಗಿ ಆಲೋಚನೆ ಮಾಡಿ ಹಾಕಬೇಕಾಗ್ತದೆ. ಎಲ್ಲರಿಗೂ ತಿಳಿದಿರುವಂತೆ ಮಳೆಗಾಲದಲ್ಲಿ ಕೊಳೆಯುವಂತಹ ಗೊಬ್ಬರ ಅಂದರೆ ನೆಲಗಡಲೆ ಹಿಂಡಿ ಅಥವಾ ಸಗಣಿ ಗೊಬ್ಬರ ಈ ರೀತಿಯಾದ ಕೊಳೆಯುವಂತಹ ಗೊಬ್ಬರವನ್ನು ಗಿಡದ ಬುಡಕ್ಕೆ ಹಾಕಬಾರ್ದು. ಫರ್ಟಿಲೈಸರ್ ಶಾಪ್ನಲ್ಲಿ ಕೆಲವೊಂದು ಫರ್ಟಿಲೈಸರ್ ಸಿಗ್ತದೆ. ಅಂದರೆ ಗಿಡಗಳ ಬೆಳವಣಿಗೆಗಾಗಿ ಕೆಲವೊಂದು ಕಾಳು ರೀತಿಯಾದ ಕೆಲವೊಂದು ಫರ್ಟಿಲೈಸರ್ ಸಿಗ್ತದೆ. ಅದನ್ನು ನಾವು ತಂದು ಗಿಡಗಳಿಗೆ ಹಾಕಬೇಕು. ಹಾಗೆ ನಾವು ಗಿಡಗಳಿಗೆ ಹಾಕುವಾಗ ಸ್ವಲ್ಪ ಮಳೆ ಕಡಿಮೆ ಇರುವಂತಹ ಸಮಯದಲ್ಲೇ ಹಾಕಬೇಕಾಗ್ತದೆ. ಇದಲ್ಲದೆ ನಾವು ಸತತವಾಗಿ ಮಳೆ ಬರುವಾಗ ಗಿಡಗಳ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ. ಗಿಡದ ಬುಡಕ್ಕೆ ನಾನು ಕಳೆದ ಬಾರಿ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ. ಅದರ ವಿಡಿಯೋಸ್ಗಳನ್ನು ನೀವು ನೋಡಿರಬಹುದು. ಆ ರೀತಿಯಾಗಿ ನೀವು ಕವರನ್ನು ಮಾಡಿ ಗಿಡದ ಬುಡದಲ್ಲಿ ಹೆಚ್ಚಿಗೆ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಬರುವಂತಹ ಬಿಸಿಲು ನಮಗೆ ತುಂಬಾ ಮುಖ್ಯ ಆಗಿರ್ತದೆ. ಆ ಸಮಯದಲ್ಲಿ ನಾವು ಗಿಡಗಳಿಗೆ ಒಮ್ಮೆ ಹುಳಗಳ ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಕೆಲವೊಮ್ಮೆ ಮಳೆಗಾಲದಲ್ಲಿ ಗಿಡಗಳಲ್ಲಿ ತುಂಬ ಪ್ರಮಾಣದಲ್ಲಿ ಚಿಗುರು ಬಂದರೂ ಕೂಡ ಹುಳಗಳ ಸಮಸ್ಯೆಯಿಂದ ಹೂವು ನಮ್ಮ ಕೈ ಸೇರುವುದಿಲ್ಲ. ಹುಳಗಳು ಅದನ್ನೆಲ್ಲ ಹಾಳು ಮಾಡಿರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಬಂದಾಗಲೇ ನಾವು ಕೀಟನಾಶಕವನ್ನು ನಮ್ಮ ಗಿಡಗಳಿಗೆ ಸಿಂಪಡಿಸಬೇಕು. ಕೀಟನಾಶಕಗಳ ಜೊತೆಗೆ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಫರ್ಟಿಲೈಸರ್ ಶಾಪ್ನಲ್ಲಿ ಕೆಲವೊಂದು ಲಿಕ್ವಿಡ್ಗಳು ಸಿಗ್ತದೆ. ಅದನ್ನು ಕೂಡ ಸೇರಿಸಿ ನೀವು ಗಿಡಗಳಿಗೆ ಸ್ಪ್ರೇಯನ್ನು ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ಕೀಟಗಳ ಬಾಧೆಯೂ ಕೂಡ ಕಡಿಮೆಯಾಗುತ್ತದೆ. ಹೀಗೆ ನಾವು ಮಳೆಗಾಲದಲ್ಲಿ ಉತ್ತಮ ರೀತಿಯಲ್ಲಿ ಗಿಡಗಳ ಆರೈಕೆಯನ್ನು ಮಾಡಿದಾಗ ಮಳೆಗಾಲದಲ್ಲಿಯೂ ಕೂಡ ಉತ್ತಮ ಇಳುವರಿಯನ್ನು ನಾವು ಪಡೆಯಬಹುದು. ಮುಂದಿನ ಪ್ರಶ್ನೆ ಲವಿನಾ ಡಿಸೋಜಾ ಅವರ ಪ್ರಶ್ನೆ, ನಮ್ಮ ಗಿಡ ಬೆಳವಣಿಗೆ ಆಗ್ತಾ ಇಲ್ಲ, ಅದಕ್ಕೆ ಯಾವ ಮದ್ದು ಹಾಕಬೇಕು ಅಂತ ಕೇಳಿದ್ದಾರೆ. ಹಾಗೆ ಗಿಡ ನೆಟ್ಟು 7 ತಿಂಗಳು ಆಯಿತು, ಗೊಬ್ಬರ ನೆಲಗಡಲೆ ಹಿಂಡಿಯನ್ನು ಹಾಕ್ತಾ ಇದ್ದೇನೆ, ಗಿಡ ಗ್ರೋತ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ. ಕೆಲವೊಮ್ಮೆ ನಾವು ನಮ್ಮ ಗಿಡಗಳಿಗೆ ಎಷ್ಟೇ ಗೊಬ್ಬರವನ್ನು ಹಾಕಿದರೂ ಕೂಡ ಅದು ಬೆಳವಣಿಗೆ ಹೊಂದುವುದಿಲ್ಲ. ಯಾಕಂದರೆ ಗಿಡದ ಬುಡದಲ್ಲಿರುವಂತಹ ಮಣ್ಣು ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಅಂದರೆ ತುಂಬ ಗಟ್ಟಿಯಾಗಿ ಇರ್ತದೆ. ಅದರಲ್ಲಿ ನೀರಿನ ಅಂಶ ಕೆಳಗಡೆ ಹೋಗದೇ ಇರಬಹುದು ಅಥವಾ ಅಂಟು ರೀತಿಯಲ್ಲಿ ಇರಬಹುದು. ಈ ರೀತಿಯಾದ ಕೆಲವೊಂದು ಸಮಸ್ಯೆಯಿಂದ ಗಿಡಗಳ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇರುವುದಿಲ್ಲ. ಹಾಗಾಗಿ ನೀವು ಗಿಡದ ಬುಡದಲ್ಲಿರುವ ಮಣ್ಣನ್ನು ಸ್ವಲ್ಪ ಬದಲಾಯಿಸಿ ನೋಡಿ. ಮಣ್ಣಿಗೆ ಸ್ವಲ್ಪ ಮರಳು ಹಾಗೂ ಗೊಬ್ಬರಗಳನ್ನೆಲ್ಲ ಸೇರಿಸಿಕೊಂಡು ನೀವು ಗಿಡವನ್ನು ನೆಡಬೇಕಾಗ್ತದೆ. ಕೇವಲ ಮಣ್ಣಿನಲ್ಲಿ ನಟ್ಟಾಗ ಈ ರೀತಿಯಾಗಿ ಕೆಲವೊಮ್ಮೆ ಆಗ್ತದೆ. ಹಾಗೆ ನೀವು ನಟ್ಟಂತಹ ಗಿಡಕ್ಕೆ ಬಿಸಿಲು ಬೀಳ್ತಾ ಇದೆಯಾ ಅಂತ ಒಮ್ಮೆ ಗಮನಿಸಿ. ಬಿಸಿಲು ಬೀಳದಂತಹ ಜಾಗದಲ್ಲಿದ್ದರೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ನೆಡಬೇಕಾಗ್ತದೆ. ಹಾಗೆ ಗಿಡದ ಮೇಲ್ಭಾಗದ ಕೆಲವೊಂದು ಎಲೆಗಳನ್ನು ಕತ್ತರಿ ಸಹಾಯದಿಂದ ಕಟ್ ಮಾಡಿ ನೋಡಿ. ಆಗ ಹೊಸದಾಗಿ ಚಿಗುರು ಬರಬಹುದು. ಇದರಿಂದ ಗಿಡಗಳ ಬೆಳವಣಿಗೆ ಪ್ರಾರಂಭವಾಗಬಹುದು. ಇಷ್ಟು ಮಾಡಿಯೂ ಕೂಡ ನಿಮ್ಮ ಗಿಡದ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಇದ್ದಲ್ಲಿ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಏನಾದರೂ ಗಿಡಗಳ ಬೆಳವಣಿಗೆಗಾಗಿ ಯಾವುದಾದ್ರೂ ಲಿಕ್ವಿಡನ್ನು ತಂದು ಅದಕ್ಕೆ ಹಾಕಬೇಕಾಗ್ತದೆ. ಅದು ಸ್ವಲ್ಪ ಕೆಮಿಕಲ್ ಯುಕ್ತ ಆಗಿರ್ತದೆ. ಆದರೂ ಕೂಡ ನಿಮ್ಮ ಗಿಡಗಳು ಬೆಳವಣಿಗೆ ಹೊಂದದೇ ಇದ್ದಾಗ ಈ ರೀತಿಯಾಗಿ ನಾವು ಕೆಮಿಕಲ್ ಸ್ಪ್ರೇ ಮಾಡಲೇಬೇಕಾಗ್ತದೆ. ಈ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೆಯಬಹುದು. ಮುಖ್ಯವಾಗಿ ನೀವು ಗಿಡವನ್ನು ನಟ್ಟಂತಹ ಮಣ್ಣಿನ ಮಿಶ್ರಣ ಸರಿಯಾಗಿ ಇಲ್ಲದೇ ಇದ್ದಾಗ ಈ ರೀತಿ ಆಗ್ತದೆ. ಹಾಗಾಗಿ ಅದನ್ನು ಮುಖ್ಯವಾಗಿ ಗಮನಿಸಿ ಮಣ್ಣನ್ನು ಬದಲಾಯಿಸಿ ರೀಪಾಟಿಂಗ್ ಮಾಡಿದರೆ ಒಳ್ಳೆಯದು. ಮುಂದಿನ ಪ್ರಶ್ನೆ ಸಿಂಚನ ಅವರು ಕೇಳಿದಂತಹ ಪ್ರಶ್ನೆ, ಮಲ್ಲಿಗೆ ಗಿಡವನ್ನು ಫಸ್ಟ್ ನೆಡುವಾಗ ಬೇಸಿಗೆ ಕಾಲದಲ್ಲಿ ನೆಡಬಹುದಾ ಅಲ್ಲ ಮಳೆಗಾಲದಲ್ಲಿಯಾ ಅಂತ ಕೇಳ್ತಾ ಇದ್ದಾರೆ. ನಾವು ಮಲ್ಲಿಗೆ ಗಿಡವನ್ನು ನೆಡುವಾಗ ಬೇಸಿಗೆಯಲ್ಲಿ ನೆಟ್ಟರೆ ಒಳ್ಳೆಯದು. ಆದರೆ ಬೇಸಿಗೆ ಅಂದರೆ ತುಂಬ ಬಿಸಿಲಿರುವಂತಹ ಸಮಯದಲ್ಲಿ ನೆಡಬಾರ್ದು. ಸಾಧಾರಣ ಅಕ್ಟೋಬರ್ ನವೆಂಬರ್ನಿಂದ ಮಾರ್ಚ್ ತನಕ ನೆಡಬಹುದು. ಈಗ ಏಪ್ರಿಲ್ ಅಂತ ಬಂದಾಗ ತುಂಬಾ ಬಿಸಿಲು ಇರ್ತದೆ. ನಾವು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕಾಗ್ತದೆ.
ಆದರೆ ಈಗ ತಾನೇ ನಟ್ಟಂತಹ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ಏಪ್ರಿಲ್ ನಂತರ ನಾವು ಗಿಡವನ್ನು ನಡುವಾಗ ಸ್ವಲ್ಪ ಜಾಗ್ರತೆಯಿಂದ ನಡಬೇಕಾಗ್ತದೆ. ಹಾಗೆ ನನ್ನ ಪ್ರಕಾರ ಮಳೆಗಾಲದಲ್ಲಿ ನೀವು ಈ ಮಲ್ಲಿಗೆ ಗಿಡಗಳನ್ನು ನಡೆಲು ಹೋಗಬೇಡಿ, ತುಂಬಾ ಕಷ್ಟಪಡಬೇಕಾಗ್ತದೆ. ಮಳೆಗಾಲದಲ್ಲಿ ನಮ್ಮ ದೊಡ್ಡ ದೊಡ್ಡ ಗಿಡಗಳೇ ಹಾಳಾಗ್ತದೆ. ಯಾಕಂದರೆ ಮಳೆ ನೀರು ನಿಂತು ಅಲ್ಲೇ ಬೇರು ಕೊಳೆತು ಗಿಡ ಹಾಳಾಗ್ತದೆ. ಅಂತಹದ್ರಲ್ಲಿ ನಾವು ಚಿಕ್ಕ ಚಿಕ್ಕ ಗಿಡಗಳನ್ನು ಮಳೆ ನೀರಿಗೆ ಇಟ್ಟಾಗ ಆ ಗಿಡಗಳು ಅಲ್ಲೇ ಸಾಯ್ತದೆ. ಹಾಗಾಗಿ ನಾವು ಗಿಡವನ್ನು ನಡುವಾಗ ಸಾಧಾರಣ ಅಕ್ಟೋಬರ್ನಿಂದ ಮಾರ್ಚ್ ಏಪ್ರಿಲ್ ತನಕ ಗಿಡವನ್ನು ನಡಬಹುದು. ನಾನು ಹಿಂದೆಲ್ಲ ಏಪ್ರಿಲ್ ಮೇ ತನಕ ನಡಬಹುದು ಅಂತ ಹೇಳ್ತಾ ಇದ್ದೆ. ಆದರೆ ಈಗಿನ ಒಂದು ಬಿಸಿಲು ನೋಡುವಾಗ ನಾವು ಗಿಡವನ್ನು ತಂದು ನಟ್ಟಾಗ ಅಲ್ಲೇ ಅದು ಬಾಡಿ ಹೋಗುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ನಾವು ಗಿಡವನ್ನು ನಟ್ಟರೂ ಕೂಡ ತುಂಬ ಜೋಪಾನವಾಗಿ ನೋಡಿಕೊಳ್ಬೇಕಾಗ್ತದೆ. ಹೀಗೆ ಮಳೆಗಾಲದಲ್ಲೂ ಕೂಡ ಗಿಡವನ್ನು ನಡಬಾರ್ದು. ಹಾಗೆ ಬೇಸಿಗೆ ಅಂದರೆ ತುಂಬಾ ಬಿಸಿಲಿರುವಂತಹ ಸಮಯದಲ್ಲೂ ಕೂಡ ನೀವು ಗಿಡವನ್ನು ನಡಬಾರ್ದು. ಇವಾಗ ಅಂದರೆ ಏಪ್ರಿಲ್ ತಿಂಗಳಲ್ಲಿ ತುಂಬ ಬಿಸಿಲಿರುವಾಗ ಗಿಡವನ್ನು ನಡಬೇಕು ಅಂತ ಆಸೆ ಆಗ್ತಾ ಇದೆ. ಈಗ ಗಿಡವನ್ನು ನಡಬಹುದಾ ಅಂತ ಕೇಳಿದರೆ ನೀವು ತಂದು ನಡಬಹುದು. ಆದರೆ ಅದನ್ನು ತುಂಬ ಬಿಸಿಲಿರುವಂತಹ ಜಾಗದಲ್ಲಿ ಇಡಬೇಡಿ. ಸ್ವಲ್ಪ ಎಲ್ಲಿ ಬಿಸಿಲು ಬೀಳ್ತಾ ಇದೆ ಅಲ್ಲಿ ತಂದು ಇಡಿ. ಹಾಗೆ ನೀರನ್ನು ಹಾಕುವಾಗಲೂ ಕೂಡ ಸ್ಟಾರ್ಟಿಂಗಲ್ಲಿ ತುಂಬ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ತಾ ಇರಿ. ಬೆಳಗ್ಗೆ ಸ್ವಲ್ಪ, ಸಂಜೆ ಸ್ವಲ್ಪ ಹಾಕಿ. ಅಂದರೆ ಒಂದು ವೇಳೆ ಗಿಡಗಳು ಬಾಡಿ ಹೋದಂತೆ ಕಂಡರೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ. ಹೊರಗಡೆ ತುಂಬ ಬಿಸಿಲು ಇದೆ ಅಂತ ಗಿಡಕ್ಕೆ ಒಂದೇ ಸಲ ತುಂಬ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಹಾಗೆಯೇ ಮಳೆಗಾಲದಲ್ಲಿ ನಿಮಗೆ ಗಿಡವನ್ನು ನಡಬೇಕು ಅಂತ ಅನಿಸಿದ್ದು, ಆಗ ನಿಮಗೆ ಗಿಡಗಳು ಸಿಕ್ಕಿದ್ದಲ್ಲಿ ನೀವು ಗಿಡವನ್ನು ನಡಬಹುದು. ಆದರೂ ಕೂಡ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಟ್ಟು ಅದನ್ನು ನೀವು ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಮಳೆಗಾಲ ಮುಗಿದ ನಂತರ ನೀವು ಬಿಸಿಲಿಗೆ ತಂದು ಇಡಬಹುದು. ಹೀಗೆ ಮಲ್ಲಿಗೆ ಗಿಡಗಳನ್ನು ನೀವು ಯಾವುದೇ ಸಮಯದಲ್ಲಿ ಯಾವುದೇ ತಿಂಗಳಲ್ಲೂ ಕೂಡ ನಡಬಹುದು. ಆದರೆ ತುಂಬ ಬಿಸಿಲಿರುವಾಗ ಹಾಗೆ ಮಳೆಗಾಲದಲ್ಲಿ ನಟ್ಟಲ್ಲಿ ನಿಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂತ ಹೇಳಬಹುದು. ಸ್ಟಾರ್ಟಿಂಗಲ್ಲೇ ನಿಮಗೆ ಈ ಮಲ್ಲಿಗೆ ಗಿಡದಲ್ಲಿ ಇಷ್ಟೊಂದು ಟೆನ್ಷನ್ ಇದೆಯಾ ಅಂತ ಅನಿಸಿದರೆ ನಿಮಗೆ ಮುಂದೆ ಈ ಕೃಷಿಯನ್ನು ಮುಂದುವರಿಸಲು ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ನೀವು ಅಕ್ಟೋಬರ್ ಹಾಗೆ ಗಿಡವನ್ನು ನಟ್ಟರೆ ನಿಮಗೆ ಸುಲಭದಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬಹುದು. ಹೀಗೆ ಇಂದಿನ ವಿಡಿಯೋದಲ್ಲಿ ಕಮೆಂಟಲ್ಲಿ ನೀವು ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.